ಆತನ ದಯಾಮಯನಾಗಿದ್ದಾನೆ. ಯಾರು ತಗ್ಗಿಸಿಕೊಂಡು ಆತನ ಸನ್ನಿಧಾನದಲ್ಲಿ ಪಾತ್ರೆ ಮಾಡ್ತಾರೆ ಅಂದ್ರೆ ಅವ್ರ ಜೀವಿತದಲ್ಲಿ ಅದ್ಭುತ, ಅವ್ರ ಕುಟುಂಬದಲ್ಲಿ ಅದ್ಭುತ, ಅವ್ರ ಮನೆಯಲ್ಲಿ ಅದ್ಭುತ, ಅವರ ಭವಿಷ್ಯದಲ್ಲಿ ಅದ್ಭುತವನ್ನು ಮಾಡೋ ದೇವರಾಗಿದ್ದಾನೆ. ಇವತ್ತು ದೇವರ ಕರ್ತನಾದ ಯೇಸು ಸ್ವಾಮಿ ನಿಮಗೆ ಧೈರ್ಯವನ್ನು ಆತನ ತುಂಬಿಸಲಾಗಿದ್ದಾನೆ. ಆತನ ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ತಗ್ಗಿಸಿಕೊಂಡು ಪಾತ್ರೆ ಮಾಡುವಾಗ, ಆದ್ರೆ ಸೋತು ಹೋಗಿ ಪಾತ್ರೆ ಮಾಡುವಾಗ, ನಿನ್ನ ಕುಗ್ಗಿಸಿಕೊಂಡು ಪಾತ್ರೆ ಮಾಡುವಾಗ ನಿನ್ನ ಕೂಗುವನ್ನು, ನಿನ್ನ ಮನವಿಯನ್ನು ನನ್ನ ಕೇಳಿ ಅವಾಗೇ ನಾನು ನಿನ್ನ ಧೈರ್ಯಪಡಿಸ್ತೇನೆ. ಹಲ್ಲೆಲೂಯ. ತಗ್ಗಿಸಿಕೊಳ್ಳುವಾಗ ಕರ್ತನ ನಮ್ಮ ಕೂಗುವನ್ನು ಆತನ ಕೇಳ್ತಾನೆ. ಹಲ್ಲೆಲೂಯ. ಹೆಚ್ಚಳ ಪಾಡುವುದು ನಿನ್ನಲ್ಲಿ ದೇವ, ತಗ್ಗಿಸಿಕೊಳ್ಳುವುದು ನಿನ್ನಲ್ಲಿ. ಇವತ್ತು ಯಾರೇ ಆಗ್ತಾ ಇರ್ಬೋದು, ಕರ್ತನಲ್ಲಿ ನಾವು ತಗ್ಗಿಸ್ಕೊಳ್ತಾ ಇಲ್ಲದ್ರೆ ಆದ್ರೂ ನಮ್ಮ ಪಾತ್ರೆನ ದೇವ್ರಿಗೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ದೇವಸೇವಕರು ಹೇಳ್ತಾ ಇರ್ತಾರೆ, ಮನಕಲಾಕ್ರಿ 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 ಪಾತ್ರೆ ಮಾಡ್ರಿ ಅಂತಾರೆ. ಮನಕಲಾಕಿ ಪಾತ್ರೆ ಮಾಡೋದು ಯಾವುದಕ್ಕೆ ಹೋಲಿಕೆ ಆಗಿದೆ ನೋಡುವಾಗ ತಗ್ಗಿಸ್ಕೊಳ್ಳುವುದು ಏನಾಗಿದೆ, ತಗ್ಗಿಸ್ಕೊಳ್ಳಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ತಗ್ಗಿಸ್ಕೊಂಡು ಪಾತ್ರೆಯನ್ನು ಮಾಡುವಾಗ ಖಂಡಿತವಾಗಿ ದೇವರು ಅದ್ಭುತವನ್ನು ಮಾಡೋನಾಗಿದ್ದ ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ದೇವರು ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎಚ್ಚಲ ಪಡುವವರನ್ನು ನಂದಷ್ಟು ನಂದಿಷ್ಟು ನನ್ನ ಹಂಗ ನನ್ನ ಹಿಂಗ ಆ ರೀತಿ ಈ ರೀತಿ ಅಂತ ಹೇಳ್ತಾ ಇರ್ತಾರೆ ಕೆಲವು ಜನರು. ಆದ್ರೂ ದೇವರು ಆದ್ರೆ ಮನುಷ್ಯರು ಏನು ಮಾಡ್ತಾರೆ, ಹೌದು ರೀ ನಿನಗೆ ಅಷ್ಟದ ಆಸ್ತಿ ಇಷ್ಟದ, ನೀನು ಇಷ್ಟು ಎಜುಕೇಶನ್ ಕಲ್ತೀಯ, ಆದ್ರೆ ನೀನು ಇಷ್ಟು ಶ್ರೀಮಂತರ, ನೀನು ಹಿಂಗನ ಅಂತ ಜನರಿಗೆ ಆದ್ರೆ ಅವ್ರು ದೊಡ್ಡವ್ರು ಆಗ್ತಾ ಇರ್ಬೋದು. ದೇವ್ರ ಮಾತ್ರ ಅವ್ರೇನು ಮಾಡ್ತಾರೆ, ತಗ್ಗಲು ಪಡ್ತಾರೆ. ಅಯ್ಯ 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 ನನಗೇನಿಲ್ಲಯ್ಯ, ಅಯ್ಯ ನಾನು ದೀನಳಾಗಿದ್ದೀನಯ್ಯ, ನಾನು ದರಿದ್ರವಾಗಿದ್ದಾಳಯ್ಯ, ಅಯ್ಯ ನಾನು ಬಡವಿನಾಗಿದ್ದೀನಯ್ಯ, ಅಯ್ಯ ನಿನ್ನ ಮುಂದೆ ನಿಂದ್ರಕ್ಕೆ ಯೋಗ್ಯತೆ ನನಗಿಲ್ಲಯ್ಯ, ಅಯ್ಯ ನಿನ್ನ ಸನ್ನಿಧಾನ ನೀನು ಹೆಸರು ಎತ್ತಲಿಕ್ಕೆ ನನಗೆ ಯೋಗ್ಯತೆ ಇಲ್ಲಯ್ಯ ಅಂತ ನಾವು ಪಾತ್ರೆ ಮಾಡುವಾಗ ಕರ್ತನೆ ಮಾಡ್ತಾನೆ. ಈ ಲೋಕದಲ್ಲಿ ನೀನು ದೀನಳಾಗಿರ್ಬೋದು, ಜನರ ದೃಷ್ಟಿಗೆ ನೀನು ದರಿದ್ರಳಾಗಿರ್ಬೋದು, ಏನು ಇಲ್ಲದೆ ಆಗಿರ್ಬೋದು, ಆದರೂ ನನ್ನ ದೃಷ್ಟಿಗೆ ಮಾತ್ರಾಗಿ ನೀನು ಧನ್ಯಳು, ನೀನು ಶ್ರೀಮಂತಳು. ಹಲ್ಲೆಲೂಯ. ಪ್ರೇನ ಸೋದರಿ, ಕರ್ತನ ಏನು ಮಾಡ್ತಾನೆ ಅಂತ ನೋಡುವಾಗ ತಗ್ಗಿಸ್ಕೊಳ್ಳದೆ ನೋಡ್ತಾ ಇರ್ತಾನೆ. ಪ್ರೇನ ಸೋದರಿ, ಇವತ್ತು ನಿನ್ನನ್ನು ನನ್ನನ್ನು ಅಣ್ಣ ದೇವ್ರು ನಿಮ್ಮನ್ನು ತಗ್ಗಿಸ್ಕೊಳ್ಳದೆ ದೇವ್ರು ನೋಡ್ತಾ ಇರ್ತಾನೆ. ಅಕ್ಕ ನಿಮ್ಮನ್ನು ದೇವ್ರು ತಗ್ಗಿಸ್ಕೊಳ್ಳದೆ ನೋಡ್ತಾ ಇರ್ತಾನೆ. ನಿಮ್ಮಿಂದ ಬಯಸೋದು ದೇವ್ರು ಇವತ್ತು ಏನು ಬಯಸ್ತಾ ಇದ್ದಾನೆ ಅಂದ್ರೆ ತಗ್ಗಿಸ್ಕೊಂಡು ಹೃದಯ. ಇದೇ ದೇವ್ರು ನೋಡ್ತಾ ಇರ್ತಾನೆ. ಇವತ್ತು ನಿಮ್ಮಿಂದ ಏನು ದೇವ್ರು ನೋಡ್ತಾ ಇಲ್ಲ. ಮನುಷ್ಯರು ಏನು ನೋಡ್ತಾರೆ ಅಂತ ನೋಡುವಾಗ ಅಂದ ಚಂದ ರೂಪ ಎಲ್ಲವನ್ನು ನೋಡ್ತಾ ಇರ್ತಾರೆ, ಅದು ನಮ್ಮ ಸೌಂದರ್ಯವನ್ನು ನೋಡ್ತಾ ಇರ್ತಾರೆ. ದೇವ್ರು ಏನು ನೋಡ್ತಾರೆ ಅಂತ ನೋಡುವಾಗ, ದೇವ್ರು ಏನು ನೋಡ್ತಾರೆ ಅಂತ ನೋಡುವಾಗ ತಗ್ಗಿಸ್ಕೊಳ್ಳೋದು ನೋಡ್ತಾ ಇರ್ತಾನೆ, ತಗ್ಗಿಸ್ಕೊಳ್ಳೋದು ನೋಡ್ತಾ ಇರ್ತಾನೆ. ಹಲ್ಲೆಲೂಯ. ಯಾವಾಗಲೂ ನಮ್ಮ ಹತ್ರ ಏನು ಭಾವನೆ ಇರಬೇಕಂತ ನೋಡುವಾಗ ತಗ್ಗಿಸ್ಕೊಳ್ಳೋ ಹೃದಯ ಇರಬೇಕು. ಏನು ಮಾಡಬೇಕು, ತಗ್ಗಿಸ್ಕೊಳ್ಳೋ ಹೃದಯ ಇರಬೇಕು. ತಗ್ಗಿಸ್ಕೊಳ್ಳುವಾಗ ದೇವ್ರು ನಮ್ಮನ್ನು ಏನು ಮಾಡ್ತಾನಂತ ನೋಡುವಾಗ ಎಚ್ಚರ ಪಡಿಸ್ತಾನೆ. ತಗ್ಗಿಸ್ಕೊಳ್ಳುವಾಗ ಮೇಲುಗಡೆ ದೇವರು ಇರ್ತಾನೆ. ಆಮೇನ್. ಹಲ್ಲೆಲೂಯ. ಎಷ್ಟು ಜನರಿಗೆ ನಂಬಿಕೆ, ಎಷ್ಟು ಜನರಿಗೆ ನಂಬಿಕೆ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೇನ ಸೋದರಿ, ಪ್ರವಾದಿಯಾದ ದಾನಿಯೇಲನನ್ನು, ಮಹಾ ಪಾರ್ಥನ ಈರನಾದ ದಾನಿಯೇಲನನ್ನು ತಗ್ಗಿಸ್ಕೊಂಡನು. ಏನು ಮಾಡಿದ್ರು, ತಗ್ಗಿಸ್ಕೊಂಡು ನಿಮಿತ್ತವಾಗಿ ಆತನ ಪಾರ್ಥನ ದೇವರಿಗೆ ಕೇಳಿದಂತ ನೋಡ್ತಾ ಇದ್ರು. ಈರಿನ ಸೋದರಿ, ನಿಮ್ಗೆ ಯಾವುದೇ ಇವತ್ತು ಬಾಧೆ ಇರ್ಬೋದು, ಯಾವುದೇ ಕಷ್ಟ ಇರ್ಬೋದು, ಯಾವುದೇ ನಷ್ಟದಲ್ಲಿ ನೀವು ಹಾದಿ ಹೋಗ್ತಾ ಇರ್ಬೋದು, ನಿಮಗೆ ಬಲ ಇಲ್ಲದೆ ಇರ್ಬೋದು, ನಿಮಗೆ ಆರೋಗ್ಯ ಇಲ್ಲದೆ ಇರ್ಬೋದು, ಯಾವುದೇ ಪರಿಸ್ಥಿತಿಯಲ್ಲಿ ಈ ಒಂದು ಸ್ಥಳದಲ್ಲಿ ಆಲಯಕ್ಕೆ ಬಂದಿರ್ಬೋದು, ತಗ್ಗಿಸ್ಕೊಂಡು ನೀವು ಪಾತ್ರೆ ಮಾಡುವಾಗ ಖಂಡಿತವಾಗಿ ದೇವರ ಅದ್ಭುತವನ್ನು ಮಾಡೋದಾಗಿದ್ದಾನೆ. ಹಲ್ಲೆಲೂಯ. ಪ್ರೇಮ ಸೋದರಿ, ಇವತ್ತು ನೀವು ತಗ್ಗಿಸ್ಕೊಂಡು ದೇವರ ಆಲಯದಲ್ಲಿ ಕುಂತ್ಕೊಂಡು ತಗ್ಗಿಸ್ಕೊಂಡು ಯಾವ ವಿಷಯಕ್ಕೆ ಆಗ್ತಾ ಇರ್ಬೋದು, ಯಾವ ಬಾಧೆ ಆಗ್ತಾ ಇರ್ಬೋದು, ಯಾವ ಕಟ್ಟಣ ಇರ್ಬೋದು, ತಗ್ಗಿಸ್ಕೊಂಡು ಅಯ್ಯ ಅಪ್ಪ ಅಂತ ನೀವು ಪಾತ್ರೆಯನ್ನು ಮಾಡುವಾಗ ಖಂಡಿತವಾಗಿ ದೇವರು ಆತನು ಏನು ಮಾಡ್ತಾನೆ, ಕದಲ್ತಾನೆ, ಏನು ಮಾಡ್ತಾನೆ, ನಡಗ್ತಾನೆ. ಹಲ್ಲೆಲೂಯ. ನಿಮ್ಮ ಪಾತ್ರೆಯನ್ನು ಏನು ಮಾಡ್ತದೆ, ಆತನ ಕದಲಿಸ್ತದೆ. ನಿಮ್ಮ ಪಾತ್ರೆಯನ್ನು ತಗ್ಗಿಸ್ಕೊಂಡು ಕಣ್ಣಿನಿಂದ ಮಾಡಿದ ಪಾತ್ರೆಯನ್ನು ಆತನ ಸಿಂಹಾಸನದ ಮೇಲೆ ಕುಂತ್ಕೊಂಡಿದ್ದ ದೇವರನ್ನು ನಿಮ್ಮ ಹತ್ರ ಇಳಿಸ್ತಾ. ದಾನಿಯೇಲ ಪಾತ್ರೆಯನ್ನು ಕೇಳಿ ತಗ್ಗಿಸ್ಕೊಂಡು ಪಾತ್ರೆ ಮಾಡೋದು ನೋಡಿ ತಟ್ಟನ್ನು ಇಳಿದು ಬಂದರು. ಅದೇ ರೀತಿಯಾಗಿ ದೇವರು ಅದ್ಭುತವಾಗಿ ಮಾಡೋ ದೇವರಾಗಿದ್ದಾನೆ. ಯಾರು ತಡೆದ್ರು ಕೂಡ ನಿಲ್ಲ ಮನುಷ್ಯರು ಅಮ್ಮ ಆ ತಾಯಿ ದುಃಖದಲ್ಲಿದ್ದಾಳೆ, ಅಮ್ಮ ಬಾಧೆಯಲ್ಲಿದ್ದಾಳೆ, ಹೋಗಿ ಬರೋಣ ಬಾ ಅಂತಂದ್ರೆ ಸುಮ್ಮನೆ ಇರು, ಯಾಕೆ ಹೋಗ್ತೀವಿ, ಬಿಡು ಅಂತಾರೆ. ಯಾಕೆ ಹೋಗ್ತೀವಿ, ಬೇರೆಲ್ಲ ಬಿಡು, ಆಕಿದ್ದು ಇದ್ದಿದ್ದೆ ಬಿಡು, ಅದು ನೋಡಿದ್ದೇ ಬಿಡು ಅಂತಾರೆ. ಅದು ತಡೆಗಟ್ತಾರೆ. ದೇವ್ರು ಮಾತ್ರ ಯಾರು ತಡೆಗಟ್ಟಿದ್ರು ನಿಂದ್ರಂಗಿಲ್ಲ ಆತನ. ಹಲ್ಲೆಲೂಯ. ಯಾರು ತಡೆಗಟ್ತಾ ಇರ್ಬೋದು, ಯಾರು ಏನೇ ಮಾಡಿದ್ರು ಕೂಡ ನಿಂದಿರ್ತಾ ಇಲ್ಲ ಅದು. ಆದರೆ ಆತನ ಕರುಣಾಮಯನಾಗಿದ್ದಾನೆ, ಆತನ ದಯಾಮಯನಾಗಿದ್ದಾನೆ. ಯಾರು ತಗ್ಗಿಸ್ಕೊಂಡು ಆತನ ಸನ್ನಿಧಾನದಲ್ಲಿ ಪಾತ್ರೆ ಮಾಡ್ತಾರಂದ್ರೆ ಅವ್ರ ಜೀವಿತದಲ್ಲಿ ಅದ್ಭುತ, ಅವ್ರ ಕುಟುಂಬದಲ್ಲಿ ಅದ್ಭುತ, ಅವ್ರ ಮನೆಯಲ್ಲಿ ಅದ್ಭುತ, ಅವರ ಭವಿಷ್ಯದಲ್ಲಿ ಅದ್ಭುತವನ್ನು ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯ. ನಮ್ಮ ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ನನ್ನ ಪ್ರಿಯನೇ, ಅತಿ ಪ್ರಿಯನೇ, ನೀನು ಭಯ ಪಡಬೇಡ,
ನಿನಗೆ ಸಮಾಧಾನ ಇರ್ತದೆ, ಸಮಾಧಾನ ಆಗ್ಲಿ ಅಂತ ಹೇಳ್ತಾ ಇರ್ತಾರ. ಹಲ್ಲೆಲೂಯ. ಸತ್ಯ ನಾನು ಹೇಳ್ತೀನಿ, ಕರ್ತನ ಸನ್ನಿಧಾನದಲ್ಲಿ ಯಾರು ನಡೀತಾರಂದ್ರೆ ನಿಜವಾಗ್ಲೂ ಅವ್ರ ಜೀವಿತದಲ್ಲಿ ಮುಖ ಅಂತ ದೇವರು ಮಾತನಾಡ್ತಾನ್ರಿ. ಮಾತನಾಡೋ ದೇವರಾಗಿದ್ದಾನೆ. ಆತನು ಭಯ ಪಡುವಾಗ, ನಾವು ದಿಗಿಲಿನಲ್ಲಿ ಇರುವಾಗ ಏನ್ ಮಾಡ್ತೀವಿ ಅಂತ ನೋಡುವಾಗ ಅಂತ ಸಂದರ್ಭದಲ್ಲಿ ಮಾತನಾಡ್ತಾನೆ. ಭಯದಿಂದ ಇರುವಾಗ ಮಾತಾಡ್ತಾನೆ. ಹಲ್ಲೆಲೂಯ. ಪಡಬೇಡ. ಹಲ್ಲೆಲೂಯ. ಅದೇ ರೀತಿಯಾಗಿ ಪ್ರಿಯ ಸಹೋದರಿ, ಈ ಒಂದು ಆಲಯದಲ್ಲಿ, ಈ ಒಂದು ಜಾಗದಲ್ಲಿ ನೀವು ಭಯದಿಂದ ಕುಂತಿರ್ಬೋದು. ಇವತ್ತು ಕರ್ತನಾದ ಯೇಸು ಸ್ವಾಮಿ ಖಂಡಿತವಾಗಿ ನಿಮ್ಮ ಭಯದಿಂದ ಬಿಡಿಸೋನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ದೇವರ ಕರ್ತನಾದ ಯೇಸು ಸ್ವಾಮಿ ನಿಮಗೆ ಧೈರ್ಯವನ್ನು ಆತನು ತುಂಬಿಸೋನಾಗಿದ್ದಾನೆ. ಆತ ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಅವನು ಬರೆದ ಪುಸ್ತಕ 5:19 ವಚನ, 6 ಇಕ್ಕಟ್ಟು. 6 ಇಕ್ಕಟ್ಟು ಅಂದ್ರೆ ನಿನಗೆ ಬಾಧೆಗಳು ಅಂತ ನೋಡ್ರಿ. ನಿಮ್ಗೆ ಅರ್ಥ ಆಗ ನಾನು ಹೇಳ್ತೀನಿ. ಒಂದು ಬಾಧೆ ಹೋದ್ರೆ ಒಂದು ಬಾಧ. ಕೆಲವು ಜನ ಹೇಳ್ತಾ ಇರ್ತಾರ, ಇವಾಗ ಒಂದು ಸಾಲದವನು ಹೋಗಿ, ಇವಾಗ ಸಾಲದವನಿಗೆ ಬಂದಿದ್ರು ನಮ್ಮ ಮನೆಗೆ ಬಂದಿದ್ರು, ಆತನ ಸಮಾಧಾನಕ್ಕೂ ಹೇಳಿ ಕಳಿಸಿದ್ರೆ ಇನ್ನೊಬ್ಬನು ಬಂದ್ರಿ. ಅವರು ಹೋದ್ಮೇಲೆ ಇನ್ನೊಂದು ಬಂತ್ರಿ, ಇನ್ನೊಂದು ಲಿಗಾಡಿ ಬಂತ್ರಿ. ಅದು ಹೋದ್ಮೇಲೆ ಇನ್ನೊಂದು ಬಾಧೆ ಬಂತ್ರಿ. ಅದು ಹೋದ್ಮೇಲೆ ಇನ್ನೊಂದು ಬಾಧೆ ಬಂತ್ರಿ. ಅನೇಕ ಜನ ಹೇಳ್ತಿರ್ತೀವಲ್ಲ, ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ನೋಡುವಾಗ, 6 ಇಕ್ಕಟ್ಟುಗಳು, 6 ಸಂಕಟಗಳು, 6 ಬಾಧೆಗಳು ಎಷ್ಟೇ ನಿನಗೆ ಬಂದ್ರುಗಳು, 7ನೇ ಇಕ್ಕಟ್ಟುಗಳು ಅದ್ರ ಮೇಲೆ 6 ಇಕ್ಕಟ್ಟು ನೀನು ದಾಟ್ಕೊಂಡು ಬಂದ್ಮೇಲೆ ಇನ್ನೊಂದು ಮತ್ತು 7ನೇ ಇಕ್ಕಟ್ಟು ಬಂದ್ಮೇಲೆ 7ನೇ ಇಕ್ಕಟ್ಟು ಬಂದ್ರು ಕೂಡ ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ತನಿಗೆ ಚಪ್ಪಟೆ ತಟ್ಟೋಣ. ಹಲ್ಲೆಲೂಯ. ನಿನ್ನನ್ನು ತಾಕ್ಲಿಕ್ಕೆ ಅಧಿಕಾರ ಇಲ್ಲ, ನಿನ್ನನ್ನು ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ ಸರ್ವಶಕ್ತನಾದ ದೇವರೇ ನೀನು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡುವಾಗ, ಆದ್ರೆ ನೀನು ಸೋತು ಹೋಗಿ ಪ್ರಾರ್ಥನೆ ಮಾಡುವಾಗ, ನಿನ್ನ ಕುಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡುವಾಗ, ನಿನ್ನ ಕೂಗುವ ನಿನ್ನ ಮನವಿಯನ್ನು ನನಗೆ ಕೇಳಿ ಆವಾಗೇ ನಾನು ನಿನ್ನ ಧೈರ್ಯಪಡಿಸ್ತಾ ಇದ್ದೇನೆ. ಹಲ್ಲೆಲೂಯ. ಪ್ರಿಯ ಸಹೋದರಿ, ಕರ್ತನಾದ ಯೇಸು ಸ್ವಾಮಿ 6 ಇಕ್ಕಟ್ಟು ಬಂದರೂ ಕೂಡ ನಮ್ಮನ್ನು ಆತ ಏನು ಮಾಡ್ತಾನೆ, 7ನೇ ಇಕ್ಕಟ್ಟು ಬಂದರೂ ಕೂಡ ಆತನ ಬಿಡಿಸೋ ದೇವರಾಗಿದ್ದಾರೆ. ಹಲ್ಲೆಲೂಯ. ಪ್ರಿಯ ಸಹೋದರಿ, ಈ ಒಂದು ಸ್ಥಾನದಲ್ಲಿ, ಈ ಒಂದು ಜಾಗದಲ್ಲಿ, ಈ ಒಂದು ಆಲಯದಲ್ಲಿ, ಈ ಒಂದು ಪೂಟಕದಲ್ಲಿ ಇಕ್ಕಟ್ಟು ಮೇಲೆ ಇಕ್ಕಟ್ಟು, ಬಂಧನಗಳ ಮೇಲೆ ಬಂಧನಗಳು, ಶೋಧನೆಗಳ ಮೇಲೆ ಶೋಧನೆಗಳು ನನಗೆ ಬರ್ತಾ ಇದ್ದಾವೆ. ನಾನು ಯಾವುದು ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಯಾವ ದಾರಿ ನನಗೆ ಕಾಣ್ತಾ ಇಲ್ಲ, ಯಾವ ಮಾರ್ಗ ಕೂಡ ನನಗೆ ಕಾಣ್ತಾ ಇಲ್ಲ, ಎಲ್ಲ ಮಾರ್ಗಗಳು ಮುಚ್ಚಿ ಹೋಗಿದ್ದಾವೆ. ನಾನು ಏನು ಮಾಡಬೇಕಂತ ಇನ್ನೊಂದು ಬಂತಲ್ಲ, ಎಲ್ಲದರೆಲ್ಲ ದಾಟ್ಕೊಂಡು ಬಂದರೆ ಇನ್ನೊಂದು ನನ್ನ ಮತ್ತೆ ಎದುರು ಬಂತಂತ ನೀವು ನೋಡ್ತಾ ಇರ್ಬೋದು, ನೀವು ಮನುಷ್ಯನ ಅನ್ಕೊತಾ ಇರ್ಬೋದು, ನಿಮ್ಮ ಹೃದಯದಲ್ಲಿ ಬರ್ತಾ ಇರ್ಬೋದು. ಆದರೂ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾನೆ, ಅದನ್ನು ಮುಟ್ಟಲಿಲ್ಲಂಗೆ ನಾನು ಮಾಡ್ತೀನಿ. ನಾನೆಲ್ಲೇ ಭಯಪಡಬೇಡ, ನೀನು ತಗ್ಗಿಸ್ಕೊಂಡಿದ್ದು ಪ್ರಾರ್ಥನೆ ಮಾಡಿದೆಯಲ್ಲ, ಆ ಪ್ರಾರ್ಥನೆ ನನಗೆ ಮುಟ್ಟಿತು ಅಂತ. ಹಲ್ಲೆಲೂಯ. ಇದು ಸಹೋದರಿ, ಕರ್ತನಾದ ಯೇಸು ಸ್ವಾಮಿ ಮೇಲೆ ಯಾರು ವಿಶ್ವಾಸ ಇಡ್ತಾರಂದ್ರೆ, ಕರ್ತನಾದ ಯೇಸು ಸ್ವಾಮಿ ಮೇಲೆ ಯಾರು ನಂಬಿಕೆ ಇಡ್ತಾರಂದ್ರೆ, ಖಂಡಿತವಾಗಿ ಅವ್ರ ಜೀವಿತದಲ್ಲಿ ಅದ್ಭುತ ಅದ್ಭುತ ಅದ್ಭುತ. ನಾನು ದೊಡ್ಡ ಕೋಟಾಸ್ಪುರ ಮನೆಯಲ್ಲಿ ನಾನು ಹುಟ್ಟಿಲ್ರಿ. ದೊಡ್ಡ ಎಜುಕೇಶನ್ ನನಗೆ ಯಾವುದೂ ಇಲ್ಲ. ನಾನು ಶ್ರೀಮಂತರ ಮನೆಯಲ್ಲಿ ನಾನು ಹುಟ್ಟಿಲ್ಲ. ಆದರೂ ನಾನು ಒಂದು ಭಿಕ್ಷಿಗಾರ ಮನೆಯಲ್ಲಿ ಹುಟ್ಟಿದ್ದೀನಿ. ಹಲ್ಲೆಲೂಯ. ಇವಾಗ ಹೇಳಿದ್ನಲ್ಲ, ನನ್ನ ಮಗಳು ಒಂದು ಮನೆಯಲ್ಲಿ ಭಿಕ್ಷೆ ಬೇಡ ತೋತಾ ಇದ್ರೆ, ನಾನು ಒಂದು ಮನೆ ಭಿಕ್ಷೆ ಬಿಡ್ತಾ ಇದ್ದೆ. ಹಲ್ಲೆಲೂಯ. ಅಂತೋಳು ನನ್ನ ದೇವರು ನನಗೆ ಈ ರೀತಿ ಮಾಡಿದ್ದಾನೆ. ಆಮೆನ್. ನಮ್ಮವರ ಕರ್ತನಿಗೆ ಮಹಿಮೆ, ನಮ್ಮವರ ಕರ್ತನಿಗೆ ಮಹಿಮೆ. ಅದೇ ರೀತಿಯಾಗಿ ಕರ್ತನಾದ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬದಲಾವಣೆ ಮಾಡಿದ ದೇವರು, ನನ್ನ ಭವಿಷ್ಯತೆಯನ್ನು ಬದಲಾವಣೆ ಮಾಡಿದ ದೇವರು, ನನ್ನ ಫ್ಯಾಮಿಲಿಯಲ್ಲಿ ದೇವರು ಅದ್ಭುತವಾಗಿ ಮಾಡಿದ ದೇವರು ನಿಮಗೆ ಮಾಡಂಗಿಲ್ಲ. ಮಾಡ್ತಾನೆ. ಮನುಷ್ಯರು ಮಾತು ಕೊಟ್ಟು ತಪ್ಪೋಗ್ತಾ ಇರ್ಬೋದು. ಕರ್ತನಾದ ಯೇಸು ಸ್ವಾಮಿ ಮಾತಿನಲ್ಲಿ ಶಕ್ತಿ ಇದೆ, ಆತನ ಮಾತಿನಲ್ಲಿ ಬಲ ಇದೆ, ಆತನ ಮಾತಿನಲ್ಲಿ ಜೀವವಿದೆ ಅಂತ ನೋಡ್ತಾ ಇದ್ದೇವೆ. ಸೋತರಿಗೆ ತರುಣವನ್ನು ಕೊಡೋ ದೇವರಾಗಿದ್ದಾನೆ, ನಿರ್ಮಲಿಗೆ ಬಹು ಬಲವನ್ನು ಕೊಡೋ ದೇವರಾಗಿದ್ದಾನೆ. ಖಂಡಿತವಾಗಿ ಆತನ ಮೇಲೆ ಯಾರು ವಿಶ್ವಾಸವಿಟ್ಟು ಯಾರು ನಂಬಿಕೆ ಇರ್ತಾರೆ ಅಂದ್ರೆ, ಖಂಡಿತವಾಗಿ ಆತನು ಅದ್ಭುತವನ್ನು ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರಿಯ ಸಹೋದರಿ, ಇವತ್ತು ನಿನ್ನಿಂದ ನನ್ನಿಂದ ದೇವರಿಗೆ ಕೇಳೋದು ಏನು ಕೇಳ್ತಾ ಇಲ್ಲ, ನಮ್ಮ ಹೃದಯ ಕೇಳ್ತಾನೆ. ಆತನ ಮೇಲೆ ವಿಶ್ವಾಸವನ್ನು ನೋಡ್ತಾನೆ, ಎಲ್ಲಿವರೆಗೆ ನಾವು ವಿಶ್ವಾಸ ಇಟ್ಟಿದ್ದು ನೋಡ್ತಾನೆ. ಆತನ ಮೇಲೆ ನಾವು ಇಟ್ಟಿದ್ದ ನಂಬಿಕೆನ ಆತನ ದೇವರು ನೋಡೋನಾಗಿದ್ದಾನೆ. ಹಲ್ಲೆಲೂಯ. ತಗ್ಗಿಸ್ಕೊಳ್ಳೋದು ನೋಡ್ತಾ ಇರ್ತಾನೆ. ಏನು ಮಾಡ್ತಾನೆ? ತಗ್ಗಿಸ್ಕೊಳ್ಳೋದು ನೋಡ್ತಾ ಇರ್ತಾನೆ. ದೇವ್ರ ಸನ್ನಿಧಾನದಲ್ಲಿ ನಾವು ತಗ್ಗಿಸ್ಕೋಬೇಕು. ಆತನ ಹೃದಯ ಕರಗ್ತದೆ, ಆತನ ಮನಸ್ಸು ಕರಗ್ತದಂತ ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರಿ, ನಾನು ನೀನು ಇವತ್ತು ಆದರೂ ಅನ್ಯಾಯಸ್ಥರಾಗ್ತಾ ಇರ್ಬೋದು. ದೇವರು ಅನ್ಯಾಯಸ್ಥನಲ್ಲ, ಆತನ ಕರುಣಮಯನಾಗಿದ್ದಾನೆ. ಆತನ ನ್ಯಾಯವನ್ನು ದೇವರು ಏನು ಮಾಡ್ತಾನೆ? ನ್ಯಾಯ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯ. ಆತನ ಜೀವ ಸ್ವರೂಪನಾಗಿದ್ದಾನೆ. ಯೇಸು ಸ್ವಾಮಿನನ್ನು ಯಾರು ಸ್ವೀಕಾರ ಮಾಡಿಕೊಳ್ಳುತ್ತಾರಂದ್ರೆ, ಸತ್ಯದ ದೇವರು ಯೇಸು ಸ್ವಾಮಿ ಯಾರಂತ ಆತನ ಮೇಲೆ ವಿಶ್ವಾಸ ಇರ್ತಾರೆ ಅಂದರೆ, ಖಂಡಿತವಾಗಿ ಅವ್ರ ಜೀವಿತದ ಅವ್ರ ಕುಟುಂಬದಲ್ಲಿ ಅದ್ಭುತ.
ಪ್ರೇಮ ಸಹೋದರಿ, ಇವತ್ತು ಒಂಟರಿಗಾಗಿ ನೀವು ಇಲ್ಲಿ ಒಂಟರಿಗಾಗಿ ಬಂದಿರ್ಬೋದು. ಅದು ಯಾವುದೇ ಕಷ್ಟದಲ್ಲಿ ಯಾವುದೇ ನಾನಾ ರೀತಿಯಿಂದಲೂ ನೀವು ಹಿಂಸೆ ಪಡ್ತಾ ಇರ್ಬೋದು. 6ನೇ ಇಕ್ಕಟ್ಟಲ್ಲಿ ಬಿಡಿಸಿದ ದೇವರು 7ನೇ ಇಕ್ಕಟ್ಟನ್ನು ಬಿಡಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ದೇವರೇ, ಇದು ನನ್ನ ಕೈಲಿ ಆಗ್ತಾ ಇಲ್ಲ, ಇಷ್ಟು ಇಕ್ಕಟ್ಟಲ್ಲಿ ನಾನು ತಪ್ಪಿಸ್ಕೊಂಡು ಬಂದೆ ದೇವರೇ, ಇದು ಕೂಡ ನಾನು ನಿನಗೆ ಒಪ್ಪಿಸ್ತೇನೆ ಅನ್ನುವಾಗ ಖಂಡಿತವಾಗಿ ಎಲ್ಲಿದೆ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ತಾನೆ.